ಹಲೋ ಗಾಯ್ಸ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಯಾರು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ನಾ ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ವಿಮಲ್ ತಿನ್ನೋ ತಪ್ಪೇನಿಲ್ಲ, ವಿಮಲ್ ತಿಂದ್ರೆ ಬೈತೀರಲ್ಲ. ವಿಮಲ್ ಅವರು 3 ಜನ ಟಾಪ್ ಬಾಲಿವುಡ್ ಆಕ್ಟರ್ ಹಾಕೊಂಡು ಪ್ರಮೋಷನ್ ಮಾಡಿದ್ರು, ಅವ್ರಿಗೆ ಅದು ಸಾಕಾಯ್ತಿಲ್ಲ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಬಸ್ ಮೇಲೆ ಗೊಂಬೆ ಮೇಲೆ ಈ ಥರ ಪ್ರಮೋಷನ್ ಮಾಡಿದ್ರೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ. ಅವ್ರಿಗೆ ಎಷ್ಟು ಜನನ ಎಳ್ಕೊಳಕ್ಕಾಗೋದು ಅಷ್ಟು ಜನ ಎಳ್ಕೊಳಕ್ಕೆ ಅವ್ರಿಗೆ ಏನೇನು ಥರ ಏನೇನು ಮಾಡಬೇಕು ಎಲ್ಲ ಮಾಡಿಬಿಡ್ತಾರೆ. ಓಹೋ, ತ್ವರೆಯಲ್ಲಿ ಹರಡಿದ ಪ್ರತಿಭೆ. ಇಲ್ಲ ತಿನ್ಬಿಟ್ಟು ಮಾತಾಡು, ಇಲ್ಲ ಮಾತಾಡ್ಬಿಡ್ತೀನಿ ಅನ್ಕಂಡು. ಕಣ್ಣಿಲ್ಲ ಕಾಲಿಲ್ಲ, ಆದರೂ ನಾನು ಚಲಿಸುತ್ತೇನೆ. ನಾನು ಯಾರು? ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉಳಿದೋಯ್ತಾ? ಈ ಮೇಮ್ ಮಾತ್ರ ಅಲ್ಟಿಮೇಟು. ಆ ಪ್ರಶ್ನೆ ಕೇಳಿರೋ ತಾಯಿಗಂತೂ ಹುರಿದೋಗಿರ್ತದೆ. ಯಾವ ಥರ ಹುರಿದೋಗಿರ್ತದೆ ಅಂತೂ ಹೇಳ್ಕೊಳಕ್ಕಾಗಿಲ್ಲ ಅಮ್ಮನ ಕೈಲಿ. ಬ್ರದರ್, ಸೈ ಕುದ್ರ ಕೊಟ್ಟಿದ್ದೀರ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನನಗೇನು ಬೇಡ, ದಿನ ಒಂದೊಂದು ಟೈಮ್ ಮಟನ್ ಊಟ ಇಟ್ರಿ ಸಾಕ್ರು. ಓ ಅಣ್ಣ, ನೀನಾ? ಅಲ್ಲಿ ಇದನ್ನೂ ಶುರು ಹಚ್ಕೊಂಬಿಟ್ಟ. ನಾನು ಯಾವ ಮಾಂಸನೂ ಬಿಡಲ್ಲ, ಯಾವ್ದು ಬಿಡಲ್ಲ, ತಿಂದ್ಬಿಡ್ತೀನಿ. ನನ್ನ ಪ್ರಾಣ ನರಮಾಂಸ ಅಂದ್ರೆ ತುಂಬಾ ಇಷ್ಟ ನನಗೆ. ಬರೋ ನರಮಾಂಸ, ನನ್ನ ನರಮಾಂಸ ಬೇಕು ನನಗೆ. ಈ ಕೈ ಕರ್ನಾಟಕದ ಆಸ್ತಿ. 5 ಬೆರಳು 5 ಕೋಟಿ ಕನ್ನಡಿಗರ ಶಕ್ತಿ. ಮಗನೇ ಮುಷ್ಟಿ ಮಾಡಿ ಒಡ್ನಂದ್ರೆ ಎದ್ದು ಬಂದಿರೋ ಚರಿತ್ರೆನೇ ಇಲ್ಲ. ಒಂದೇ ಲೈಕ್ ಕೊಡಿ, ಒಂದು ಸರ್ಪ್ರೈಸ್ ಮಾಡಿ. ಒಂದು ಲೈಕ್ ಮಾಡಿ, ಫಾಲೋ ಮಾಡಿ ಅಂತ ಹೇಳಿದರೆ ಮೊದಲೇ ಮಾಡ್ತಿದ್ದು. ಅದಕ್ಕೆ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಬೇಕಿತ್ತ? ಅದು ಸರ್ಪ್ರೈಸ್ ಅಲ್ಲ. ಸಬ್ಸ್ಕ್ರೈಬ್ ಮಾಡೋಕ್ಕೆ ನೀನು ಯೂಟ್ಯೂಬ್ ಚಾನಲ್ ಮಾಡ್ತಾಯಿಲ್ಲ, ನೀನು ಮಾಡ್ತಾರೆ ರೀಲ್ಸು. ಫಾಲೋ ಮಾಡ್ಬೋದಷ್ಟೇ. ಹಲೋ, ಹಾಯ್ ಫ್ರೆಂಡ್ಸ್. ನಮ್ಮ ಯಜಮಾನರು ದಿಲ್ಲಿಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕರಿಮಣಿ ಮಾಲೀಕ ಇವತ್ತು ಬರ್ತಾ ಇದ್ದಾರೆ. ನನಗೋಸ್ಕರ ಮೈಸೂರು ಪಾಕು ಮತ್ತೆ ಮಲ್ಲಿಗೆ ಹೂವು ತರ್ತಾ ಇದ್ದಾರೆ. ಹೇಗಿರುತ್ತಾ? ಗಂಡ ಡೆಲ್ಲಿಯಿಂದ ಬರೋದಕ್ಕೂ ಮೈಸೂರು ಪಾಕ್ ತರೋದಕ್ಕೂ, ನೀನು ರೀಲ್ಸ್ ಮಾಡಿ ಹೇಳ್ತಾ ಇರೋದಕ್ಕೂ, ಹಿಂಗೆ ಆಡ್ತಾ ಇರೋದಕ್ಕೂ, ಪಿಡ್ಸ್ ಬಂದಂಗೆ ಆಡ್ತಾ ಇರೋದಕ್ಕೂ ಏನು ಅಕ್ಕ ಸಂಬಂಧ? ಇದನ್ನು ಕೇಳು ಅಂತ ಹೇಳು ಅಂತ ಹೇಳ್ದವ್ರು ಯಾರು? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.